ವೆಲ್ಕಮ್ ಬ್ಯಾಕ್ ಟು ನಮ್ಮೊಂದು ಹೊಸ ವಿಡಿಯೋ. ಈ ಒಂದು ವಿಡಿಯೋ ಒಳಗೆ ನಾನು ಯಾವುದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡಕತ್ತೀನಿ ಅಂದ್ರೆ, ಈಗ ತಾನೇ ರೀಸೆಂಟಾಗಿ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದೈತಿ. ಆ ಒಂದು ರಿಸಲ್ಟ್ ಒಳಗೆ ಏನಪ್ಪ ಅಂತ ಹೇಳಾರಂದ್ರೆ, ಸೆಕೆಂಡ್ ನಾವು ಚಾಯ್ಸ್ ಟು ಫಸ್ಟ್ ರೌಂಡ್ ಒಳಗೆ ಸಿಕ್ಕಂಥ ಕಾಲೇಜಿನ ಚಾಯ್ಸ್ ಟು ತೊಗೊಂಡು ಸೆಕೆಂಡ್ ರೌಂಡಿಗೆ ಬಂದೇವೆ. ಸೊ ಈ ಸಿಕ್ಕಂಥ ಒಂದು ಕಾಲೇಜಿಗೆ ನಾವು ಅಡ್ಮಿಷನ್ ತೊಗೋಬೇಕಾ, ನಾವು ಮುಂದಿನ ರೌಂಡ್ವರೆಗೂ ಹೋಗ್ತೀವಿ, ನಾವು ಏನು ಮಾಡ್ಬೇಕಂತ ಹೇಳ್ತಾರೆ ಭಾಳ ಜನ ವಿದ್ಯಾರ್ಥಿಗಳು ಒಂದು ಡೌಟ್ ಹಾಕೊಂತೈತಿ, ಏನು ಮಾಡ್ಬೇಕಂತ ತಿಳಿಯತ್ತಿಲ್ಲ. ಅದ್ರ ಬಗ್ಗೆ ಒಂದು ವಿಡಿಯೋ ಐತಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಮೇಲೆ ಕಾಣ್ತಕ್ಕಂಥ ಒಂದು ಇನ್ಸ್ಟಾಗ್ರಾಮ್ ಐಡಿಗೆ ಫಾಲೋ ಆಗಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವು ಕೇಳ್ಕೊಬೋದು. ಹಂಗೆ ಹೊಸ ಅಪ್ಡೇಟ್ ಬಂದರು ಇನ್ಸ್ಟಾ ಒಳಗೂ ಬಿಟ್ಟಿರ್ತೇನೆ, ಹಂಗೆ ಯೂಟ್ಯೂಬ್ ಒಳಗೂ ಬಿಟ್ಟಿರ್ತೇನೆ. ಹಂಗೆ ಲಿಂಕು ಇರ್ತೈತೆ, ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ನೀವು ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿನ ಪಡ್ಕೋಬೋದು. ಬರ್ರಿ ತಡ ಮಾಡಾರ್ದೆ ವಿಡಿಯೋ ಶುರು ಮಾಡೋಣ ಅಂತ. ಏನಂದ್ರೆ ಕೆ ಅವರು ಒಂದು ರಿಲೀಸ್ ಮಾಡಿದಂಥ ಒಂದು ನಿನ್ನೆ ಒಂದು ಟೆಂಟೇಟಿವ್ ಆಗಿತ್ತು, ಇವತ್ತೊಂದು ಫಿಕ್ಸ್ಡ್ ಬಿಡ್ತಾರೆ ಅಂತ ಹೇಳ್ಯಾರ. ಈಗ ಬಿಟ್ಟಂತದಕ್ಕೆ ಹೋಗಿ ನಾವು ಜಾಯ್ನ್ ಆಗಬೇಕಾ ಅಂದ್ರೆ, ಹೋಗಿ ನಾವು ಕಾಲೇಜಿಗೆ ಅಡ್ಮಿಷನ್ ತೊಗೋಬೇಕಾ ಅಂತ ಹೇಳಿ ಕೇಳತ್ತಿದ್ರು. ಹೌದು, ಕಂಪಲ್ಸರಿ ಐತಿ ಅದು. ಯಾರ್ಯಾಕಿರಲಿ, ಯಾಕಂದ್ರೆ ಸೀಟ್ಗಳು ಭಾಳ ಉಳಿದಿರ್ತಕ್ಕಂಥ ಕಾರಣದಿಂದಾಗಿ ಸಿಕ್ಕಂಥ ಸೀಟ್ಗಳನ್ನು ಇವಾಗೇನು ಯಾರಿಗೆ ಅಲೋಟ್ ಆಗೈತೆ ಯಾವ ಕಾಲೇಜ್ ಒಳಗೆ ಅಂದ್ರೆ ಸೆಕೆಂಡ್ ರೌಂಡ್ ಒಳಗೆ, ಯಾರು ಅಲೋಟ್ ಆಗಿಲ್ಲ ಅವರು ಡೈರೆಕ್ಟ್ಲಿ ಥರ್ಡ್ ರೌಂಡಿಗೆ ಹೋಗ್ತಾರೆ. ಯಾರು ಅಲೋಟ್ ಆಗೈತೆ, ಯಾರಿಗೆ ಕಾಲೇಜ್ ಸಿಕ್ಕೈತಲ್ಲ, ಸೊ ಅವರು ಸೀದಾ ಎಲ್ಲಿಪ್ಪ ಅಂದ್ರೆ ಸಿಕ್ಕಂಥ ಒಂದು ಕಾಲೇಜಿಗೆ ಅವ್ರು ಹೋಗಿ ಅಡ್ಮಿಷನ್ ಮಾಡ್ಕೋಬೇಕು. ಬೇರೆ ಯಾವುದೇ ಆಪ್ಷನ್ ಅವ್ರ ಕಡೆ ಇಲ್ಲ. ಇವಾಗೇನಂದ್ರೆ ಫಸ್ಟ್ ರೌಂಡ್ ಒಳಗೆ ನಾವು ಚಾಯ್ಸ್ 2 ತೊಗೊಂಡಿದ್ದೀವಿ, ಇಲ್ಲ ಚಾಯ್ಸ್ 1 ತೊಗೊಂಡವರು ಅವಾಗ ಅಡ್ಮಿಷನ್ ತೊಗೊಂಡು ಹೋಗಿರ್ತಾರೆ. ಇನ್ನು ಚಾಯ್ಸ್ 2 ಉಳ್ದಂಥವ್ರು ಚಾಯ್ಸ್ 2 ತೊಗೊಂಡು ಅಂದ್ರೆ ಹೋಲ್ಡ್ ಒಳಗೆ ಇಟ್ಟು ಬಂದಂಥವ್ರು ಏನಂದ್ರೆ ಅವರು ಇಟ್ಟು ಅಕಸ್ಮಾತ್ ಇವಾಗೂ ಹೋಲ್ಡ್ ಒಳಗೆ ಇಟ್ಟಂದ್ರೆ ಸ್ವಲ್ಪ ಜನ ವಿದ್ಯಾರ್ಥಿಗಳು ಇರ್ಬೋದಂದ್ರೆ ಸೀಟ್ ಸಿಗ್ಲಾರ್ದೆ ಮನ್ಯಾಗ ಕುಂದ್ರೋ ಪರಿಸ್ಥಿತಿ ಭಾಳ ಹೋದ ವರ್ಷ ಎಲ್ಲ ಆಗಿತ್ತು. ಆ ಒಂದು ನಿಟ್ಟಿನೊಳಗೆ ಈ ವರ್ಷ ಕೆ ಅವರು ಈ ಒಂದು ಹೊಸ ರೂಲ್ಸ್ ತಂದು ಯಾರಿಗೂ ಸಹ ಅನ್ಯಾಯ ಆಗಬಾರ್ದು, ಪ್ರತಿಯೊಬ್ಬರಿಗೂ ಸೀಟ್ ಸಿಗಬೇಕು, ಪ್ರತಿಯೊಬ್ಬರು ಸಹ ಕಾಲೇಜಿಗೆ ಹೋಗಿ ಕಾಲೇಜಿಗೆ ಜಾಯ್ನ್ ಆಗಲಿ ಅಂತ ಹೇಳ್ಕೊಂಡು ಒಂದು ಒಳ್ಳೆಯ ಒಂದು ಉದ್ದೇಶದಿಂದ ಈ ವರ್ಷ ಈ ಒಂದು ರೀತಿ ರೂಲ್ಸ್ ತಂದಾರ. ಇವಾಗ ಏನಪ್ಪ ಅಂತಂದ್ರೆ ಸಿಕ್ಕಂಥ ಕಾಲೇಜ್ಗಳಿಗೆ ಅಂದ್ರೆ ಈಗ ಯಾವುದೋ ಒಂದು ಕಾಲೇಜ್ ಬಸವೇಶ್ವರ ಬಾಗಲಕೋಟೆ ಬಸವೇಶ್ವರ ಕಾಲೇಜ್ ಸಿಕ್ಕೈತಿ, ಅಲ್ಲಿ ಹೋಗಿ ಅಡ್ಮಿಷನ್ ಮಾಡೋದು. ಮತ್ತು ನಾವು ಈಗ ಥರ್ಡ್ ರೌಂಡಿಗೆ ಹೋಗ್ಬೇಕು, ನಾವು ಹೆಂಗೆ ಮಾಡೋದು, ಥರ್ಡ್ ರೌಂಡ್ವರೆಗೂ ನಂಗೆ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಸಿಗ್ತೈತಿ ಅಂತ ಹೇಳ್ತಾರೆ ಭಾಳ ವಿದ್ಯಾರ್ಥಿಗಳು ಕೇಳ್ತಿರ್ತಾರೆ. ಏನು ಮಾಡ್ಬೇಕಪ್ಪ ಅಂತಂದ್ರೆ, ಥರ್ಡ್ ರೌಂಡ್ ಹೋಗುವಂಥ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಈಗ ನಿಮಗೆ ಸಿಕ್ಕಂಥ ಕಾಲೇಜಿಗೆ ನೀವು ಹೋಗಿ ಅಡ್ಮಿಷನ್ ಮಾಡ್ಕೋಬೇಕು. ನಿಮ್ಮೊಂದೆಲ್ಲ ಅಡ್ಮಿಷನ್ ಏನು ಡಾಕ್ಯುಮೆಂಟ್ಸ್ ಇದಾವೆ ಎಲ್ಲವನ್ನು ಅಲ್ಲಿ ಕೊಟ್ಟು ಫೀಸ್ ಎಲ್ಲ ಪೇ ಮಾಡಿ ಎಲ್ಲ ಸಬ್ಮಿಟ್ ಆದಮೇಲೆ ಮುಂದೆ ಕೆ ಇ ಅವರು ಒಂದು ನೋಟಿಸನ್ನು ಕೊಡ್ತಾರೆ. ಅಂದ್ರೆ ಏನಪ್ಪ ಅಂತಂದ್ರೆ, ನಂಗೆ ಇನ್ನೂ ಮುಂದಿನ ಕಾಲೇಜಿಗೆ ಹೋಗ್ತೀನಿ, ನಂಗೆ ಮುಂದಿನ ಕಾಲೇಜ್ ಯಾವುದಾದ್ರೂ ಸಿಕ್ತಿತ್ತಂದ್ರೆ ನಾನು ಅಲ್ಲಿ ಹೋಗಿ ಅಡ್ಮಿಷನ್ ತೊಗೋತೀನಿ, ಚಲೋ ಕೊರೋ ಕಾಲೇಜು ಅಥವಾ ಯಾವುದೋ ಒಂದು ಕಾಲೇಜ್ ನಾವು ಹೋಗಿ ತೊಗೋತೀನಿ, ನಾನು ಇನ್ನೂ ವೇಟ್ ಮಾಡಿ ಮುಂದಿನ ಕಾಲೇಜ್ ನಾನು ಆಪ್ಷನ್ ಒಳಗೆ ನಾನು ಲಿಸ್ಟ್ ಅದಾವ, ನಾನು ಅಲ್ಲಿ ಹೋಗ್ತೀನಿ ಅಂದ ಆ ಥರ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದ್ರೆ ಕೆ ಅವರು ಮುಂದೊಂದು ದಿನ ಲಿಂಕ್ ಬಿಡ್ತಾರೆ. ನಾನು ಮುಂದಿನ ಸ್ಟೆಪ್ಪಿಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಅವಾಗ ಅಪ್ಗ್ರೇಡ್ ಅಂತ ಹೇಳಿ ಕೊಟ್ಟಿರ್ತದೆ. ಅವಾಗ ಮುಂದಿನ ಒಂದು ಪ್ರೊಸೆಸ್ ಒಳಗೆ ನೀವು ಜಾಯ್ನ್ ಆಗೋರಿದ್ದೀರಿ ಅಂದ್ರೆ ಅವಾಗ ನೀವು ಎಸ್ ಅಂತ ಕೊಟ್ರಿ ಅಂದ್ರೆ, ಸೊ ಮುಂದಿನ ಪ್ರೊಸೆಸ್ಗೆ ಅಂದ್ರೆ ಮುಂದಿನ ಸ್ಟೆಪ್ಪಿಗೆ ಮುಂದಿನ ರೌಂಡಿಗೆ ನೀವು ಪಾರ್ಟಿಸಿಪೇಟ್ ಮಾಡೋಕೆ ಚಾನ್ಸ್ ಇರ್ತೈತಿ. ಈ ವರ್ಷ ಏನಪ್ಪ ಅಂತಂದ್ರೆ ಯಾಕೆ ಸೀಟ್ ಸಿಗಲಿಲ್ಲ ಅನ್ನೋದಂದ್ರೆ, ಫಸ್ಟ್ ರೌಂಡ್ ಒಳಗೆ ಈ ವರ್ಷ ಹೋಗೋದು ಕೇವಲ 10ರಿಂದ 20% ಜನ, 20ರಿಂದ 30% ಅಷ್ಟೇ ಜನ ವಿದ್ಯಾರ್ಥಿಗಳು ತಮ್ಮ ಬೇಕಾಗಿರ್ತಕ್ಕಂಥ ಒಂದು ಕಾಲೇಜಿಗೆ ಅಂದ್ರೆ ಫಸ್ಟ್ ರೌಂಡ್ ಒಳಗೆ ಸಿಕ್ಕಂಥ ಕಾಲೇಜುಗಳಿಗೆ ಅಡ್ಮಿಷನ್ ಅನ್ನು ತೊಗೊಂಡಾರ. ಉಳಿದವರೆಲ್ಲ ಹೋಲ್ಡ್ ಒಳಗೆ ಇಟ್ಟಾರ. ಅಂದ್ರೆ 80% ವಿದ್ಯಾರ್ಥಿಗಳು ಹೋಲ್ಡ್ ಒಳಗೆ ಇಟ್ಟು ಮುಂದಿನ ರೌಂಡಿಗೆ ಹೋಗ್ತೀನಿ, ಇದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಸಿಗ್ತದೆ, ನಾನು ಅಲ್ಲಿ ಹೋಗ್ತಾರೆ ಅಡ್ಮಿಷನ್ ತೊಗೋತೀನಿ ಅಂತ ಹೇಳ್ತಾರೆ ವೇಟ್ ಮಾಡ್ಯಾರ. 80% ಇದು ಆದಮೇಲೆ ಇನ್ನು ಉಳಿದಂಥವ್ರು ಏನಪ್ಪ ಅಂತಂದ್ರೆ ಈ ಸೆಕೆಂಡ್ ರೌಂಡ್ ಒಳಗೂ ಸಹ ಆಲ್ಮೋಸ್ಟ್ ಒಂದು 50ರಿಂದ 60% ಭಾಗದಷ್ಟು ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಒಳಗೆ ಸಿಕ್ಕಂಥ ಕಾಲೇಜಿನ ಸೆಕೆಂಡ್ ರೌಂಡ್ ಒಳಗೂ ಸೇಮ್ ಅದೇ ರೀತಿ ಸಿಕ್ಕದ. ಅದಕ್ಕಾಗಿ ಭಾಳ ಜನ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಒಳಗೆ ಸಿಕ್ಕಂಥ ಕಾಲೇಜ್, ಮಕ್ಕಳು ಸಿಕ್ಕಂಥ ಕಾಲೇಜೇ ಮತ್ತೆ ಒಳಗೆ ತಿರ್ಗಾ ಅದೇ ಸಿಕ್ಕದ. ಅದಕ್ಕಾಗಿ ಯಾವುದೇ ಚೇಂಜಸ್ ಆಗಿಲ್ಲ. ಇದು ಮೇನ್ ರೀಸನ್ ಐತಿ. ಇವಾಗೇನು ಸೆಕೆಂಡ್ ರೌಂಡ್ ಒಳಗೆ ಜಾಸ್ತಿ ಜನ ಅಡ್ಮಿಷನ್ ತಗೋತಾರಲ್ಲ, ಮುಂದೆ ಮೇ ಬಿ ಚೇಂಜ್ ಆಗೋಂಥ ಒಂದು ಸಾಧ್ಯತೆ ಭಾಳ ಅದ. ಯಾಕಂದ್ರೆ ಕಟ್ ಆಫ್ಗಳು ಭಾಳ ಅಂದ್ರೆ ಭಾಳ ವೇರಿ ಆಗಿಲ್ಲ. ಕೇವಲ ಒಂದು 5,000 ಫಸ್ಟ್ ರೌಂಡ್ ಒಳಗೆ ಬಂದಂಥದ್ದು ಕೆಲವೊಂದು ಕಾಲೇಜುಗಳು 20,000 ಇದ್ದಿದ್ದು, ಇವಾಗ ಸೆಕೆಂಡ್ ರೌಂಡ್ ಒಳಗೆ ಬರೀ ಕೇವಲ 5,000 25,000ಗೆ ಬಂದು ಸ್ಟಾಪ್ ಆಗದ. ಅಂದ್ರೆ ಈ ಸಲ ವಿದ್ಯಾರ್ಥಿಗಳು ನಂಬರ್ ಆಫ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟಿಂಗ್ ಇನ್ KCET ಕೌನ್ಸಿಲಿಂಗ್ ಜಾಸ್ತಿ ಆಗ್ಯಾರ. ಹಂಗೆ ಸೀಟು ಅಷ್ಟೇ ಅದಾವು. ಹೀಗಾಗಿ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಬೇಕಾದಂಥ ಸೀಟ್ಗಳು ಸಿಗಾಕ ಒಂದು ಅವಕಾಶ ಇರಲಿಲ್ಲ. ಸೊ ಥರ್ಡ್ ರೌಂಡ್ವರೆಗೂ ಹೋಗೋ ಯಾರ್ಯಾರಿರಲ್ಲ ವೇಟ್ ಮಾಡಬೇಕು. ಈಗ ಸಿಕ್ಕಂಥ ಕಾಲೇಜುಗಳಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಫೀಸ್ ಎಲ್ಲ ಪೇ ಮಾಡಿ ಅಡ್ಮಿಷನ್ ಮಾಡ್ಕೊಂಡು ನೀವು ಮುಂದಿನ ಸ್ಟೆಪ್ಪಿಗೆ ಹೋಗ್ಬೋದು. ಅಲ್ಲಿಕ್ಕಿಂತ ಮೊದಲು ನಾ ಹೋಗಿ ಮಾಡ್ಕೋತೀನಿ, ನಾ ಕೆ ಎ ಹೋಗ್ತೀನಿ ಹಂಗಂದ್ರೆ ಯಾವುದೇ ರೀತಿ ಚಾನ್ಸ್ ಇಲ್ಲ. ಅಂದ್ರೆ ಸೀಟ್ ಹಾಳಾಗೋಕೆ ಬಿಡಾಕ ಒಂದು ಸೀಟ್ ಹಾಳಾಗಕ್ಕೆ ಬಿಡೋದಿಲ್ಲ ಅಂತ ಹೇಳ್ಕರಿ ಈ ಸಲ ಕೆ ಇ ಒಂದು ರೂಲ್ಸ್ ತೊಗೊಂಬಂದಾರೆ. ಇದು ಸಹ ವಿದ್ಯಾರ್ಥಿಗಳಿಗೆ ಭಾಳ ಅಂದ್ರೆ ಭಾಳ ಸಹಾಯ ಆಕತಿ. ಹಂಗೆ ಇನ್ನೂ ಹೊಸದಾಗಿ ಯಾರ್ಯಾರು ನೋಡಕತ್ತೀರಿ ನಮ್ಮ ಚಾನಲ್ಗೆ ವಿಡಿಯೋ ಬಿಡೋ ಶೇರ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಗೊತ್ತಾಗಲಿ, ಅವರಿಗೂ ಸಹ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಈಗ ಪಕ್ಕದಾಗಿರೋ ಗಂಟೆ ನೀವು ಹೊಡೆದ್ರಿ ಅಂದ್ರೆ ನಿಮಗೆ ಮುಂದೆ ಬಿಡ್ತಕ್ಕಂಥ ಎಲ್ಲ ಒಂದು ಕೆ ಇ ಬಗ್ಗೆ ಆಗಿರಲಿ, ಅಡ್ಮಿಷನ್ ಬಗ್ಗೆ ಆಗಲಿ ಎಲ್ಲ ಒಂದು ಸ್ಟೆಪ್ಪನ್ನು ನಿಮಗೆ ಗೊತ್ತಾಕೈತಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ.